ಎಲ್ಲರಿಗೂ ನಮಸ್ಕಾರ. ಕ್ರಿಟಿಕ್ಸ್ ಸ್ಕೋಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿ ಅವರ ದ ಪ್ಯಾರಡೈಸ್ ಸಿನಿಮಾದು ಟೀಸರ್ ರಿಲೀಸ್ ಆಗಿದೆ. ಈ ಟೀಸರ್ನ ನೋಡಿದ ಮೇಲೆ ನನಗೆ ಆನೆಸ್ಟ್ ಆಗಿ ಅನಿಸಿದ್ದು KGF 2 ಆದಮೇಲೆ ನಾನು ನೋಡ್ತಾ ಇರೋ ಬೆಸ್ಟ್ ಟೀಸರ್ ಅಂತ. ಯಾಕಂದರೆ ಟೀಸರಲ್ಲಿ ಆಲ್ಮೋಸ್ಟ್ ಎಲ್ಲಾನು ಪರ್ಫೆಕ್ಟ್ ಆಗಿದೆ. ಪಾಯಿಂಟ್ ಔಟ್ ಮಾಡಿ ಕ್ರಿಟಿಸೈಸ್ ಮಾಡೋ ಒಂದು ಎಲಿಮೆಂಟ್ ಕೂಡ ಟೀಸರಲ್ಲಿಲ್ಲ. ನಾವು ಹಿಂದೆ ನೋಡಿರೋ ಟೀಸರ್ ಟ್ರೈಲರ್ಗಿಂತ ಇದು ಸ್ಟ್ಯಾಂಡ್ ಔಟ್ ಆಗಿ ಕಾಣುತ್ತೆ. ಅದಕ್ಕೆ ಕಾರಣ ಇದರ ಎಡಿಟಿಂಗ್. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಸ್ಟಾರ್ಟ್ ಆಗಿ ಮ್ಯೂಸಿಕ್ ಜೊತೆ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿ ನಿಧಾನವಾಗಿ ಎಂಡ್ ಆಗುತ್ತೆ. ಇತ್ತೀಚೆಗೆ ಬಂದಿರೋ ಟೀಸರ್ ಟ್ರೈಲರ್ ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಒನ್ ಆಫ್ ದ ಬೆಸ್ಟ್ ಎಡಿಟಿಂಗ್ ಅನ್ಸಿತ್ತು. ಇನ್ನ ಇದರ ಮೇನ್ ಲೀಡ್ ನಾನಿ ಅವರ ಕಡೆ ಬಂದ್ರೆ ಅವರ ಲುಕ್ಸ್ ತುಂಬಾ ರಗಡ್ ಆಗಿ ನ್ಯಾಚುರಲ್ ಆಗಿ, ಅದರಲ್ಲಿ ಮೇನ್ ಹೈಲೈಟ್ ಅಂದ್ರೆ ಅವರ ಜಡೆ, ಅದು ಅವರ ಕ್ಯಾರೆಕ್ಟರ್ ಅನ್ನ ತುಂಬಾ ಎಲಿವೇಟ್ ಮಾಡ್ತಾ ಇದೆ. ಇನ್ನು ಅವರ ಡೈಲಾಗ್ ಡೆಲಿವರಿ, ಎಸ್ಪೆಷಲಿ ಮೇಲೆ ನಿಂತು ಕಿರುಚ್ತಾ ಹೇಳೋದು, ಅವರ ಡೈಲಾಗ್ ಡೆಲಿವರಿಯಲ್ಲೇ ಕ್ಯಾರೆಕ್ಟರ್ನ ಎಮೋಷನ್, ಅದರ ರೇಜ್ ಎಲ್ಲಾನು ಕ್ಲಿಯರ್ ಆಗಿ ಕನ್ವೆ ಆದವು. ಅದರ ಜೊತೆ ನಾನಿ ಅವರ ಆಕ್ಷನ್ ಸೀನ್ಸ್, ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಆಗಿ ಟೀಸರ್ ಅಲ್ಲಿ ಕಾಣಿಸಿದ್ವು. ಸಿನಿಮಾದ ಡೈರೆಕ್ಟರ್ ಶ್ರೀಕಾಂತ್ ಒಡೆಲಾ ಅವರ ಬಗ್ಗೆ ಮಾತಾಡೋದಾದ್ರೆ, ಅವರು ಈ ಸಿನಿಮಾಗೆ ತುಂಬಾ ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಸೆಟ್ ಡಿಸೈನಿಂಗ್, ಲೈಟಿಂಗ್, ಗ್ರ್ಯಾಂಡ್ ವಿಜುವಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದ್ದಾವೆ. ಪ್ರೀ ಪ್ರೊಡಕ್ಷನ್ ಅಲ್ಲಿ ತುಂಬಾ ವರ್ಕ್ ಮಾಡಿದ್ದಾರೆ. ಡೈರೆಕ್ಟರ್ ಪರ್ಫೆಕ್ಟ್ ಪ್ಲಾನಿಂಗ್ ಇಲ್ಲ ಅಂದ್ರೆ ಈ ಲೆವೆಲ್ ಎಕ್ಸಿಕ್ಯೂಷನ್ ಬರಲ್ಲ. ಇನ್ನು ಇದರ ಮ್ಯೂಸಿಕ್ ಕಡೆ ಬಂದ್ರೆ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್. ನನಗೆ ಪ್ರೋಮೋ ಸಾಂಗ್ ಮ್ಯೂಸಿಕ್ ಜೊತೆನೆ ಕಂಟಿನ್ಯೂ ಮಾಡ್ತಾರೆ ಅಂತ ಅನಿಸಿತ್ತು. ಆದರೆ ಇಲ್ಲಿ ವರ್ಕ್ ಮಾಡಿ ಬೇರೆ ಮ್ಯೂಸಿಕ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಅನಿರುದ್ಧ್ ಅವರಲ್ವಾ, ಇವೆಲ್ಲ ಕಾಮನ್. ಇದರ ಜೊತೆ ರಿಲೀಸ್ ಡೇಟ್ ಕಡೆ ಬಂದ್ರೆ 1 ಮಂತ್ ಪೋಸ್ಟ್ಪೋನ್ ಆಗಿ ಟಾಕ್ಸಿಕ್ ಜೊತೆ ಕ್ಲಾಶ್ ನ ಅವಾಯ್ಡ್ ಮಾಡಿದ್ದಾರೆ. ಇದು ಎರಡು ಸಿನಿಮಾಗೂ ಒಳ್ಳೆ ವಿಷಯ. ಇದಿಷ್ಟು ಟೀಸರ್ನ ರಿವ್ಯೂ. ನಾನಂತೂ ಈ ಸಿನಿಮಾಗೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಟಾಕ್ಸಿಕ್ ಟ್ರೈಲರ್ ಜೊತೆ ಸಿಗೋಣ.